ಕಾಮಧೇನುವನ್ನು ಪ್ರೆಸೆಂಟ್ ಮಾಡಿದ್ರು. ಇನ್ನಷ್ಟು ಸಹಾಯ ಮಾಡುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಕೇಳ್ಕೊಂಡ್ರು. ಹಾಗೆ ಆಲದ ಮರದ ಹಾಗೆ ನೀವು ಬೆಳೀಲಿ ಅಂತ ಕೇಳ್ಕೊಂಡ್ರು. ಈ ಆಲದ ಮರದ ಕೆಳಗೆ ನೂರಾರು ಕತೆಗಳಿರುತ್ತಲ್ವಾ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅಲ್ವಾ. ಸೊ ಆ ಕತೆಗಳನ್ನ ಈಗ ಈ ವೇದಿಕೆ ಮೇಲೆ ನಾವೆಲ್ಲರೂ ನೋಡುವಂಥ ಸಮಯಪ್ಪ. ಸೊ ಅದು ಒಂದು ಸರ್ಪ್ರೈಸ್ ಇದೆ ನಿಮಗೆ. ಆ ಸರ್ಪ್ರೈಸ್ ಏನು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ ಅಂತ. ಇವ್ರು ನನ್ನಮ್ಮ ಸುನೀತಾ. ಇವ್ರು ನಮ್ಮ ಗುರುಗಳು ನಾರಾಯಣ್ ಸರ್ ಅಂತ. ಧ್ರುವ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಫಿಲಮಲ್ಲೆಲ್ಲ ನೋಡ್ತಿದ್ವಿ ಹೀರೋ ಅಂತ, ಬಟ್ ಇವರು ರಿಯಲ್ ಲೈಫ್ ಹೀರೋ ಕೂಡ. ನನಗೆ BSc ಅಗ್ರಿಕಲ್ಚರ್ ಮಾಡಬೇಕಂತ ತುಂಬ ಆಸೆ ಇರುತ್ತೆ. ಸೊ ನನ್ನ ಕಾಲೇಜ್ ಫೀಸಿಗೆ ತುಂಬ ಪ್ರಾಬ್ಲಮ್ಸ್ ಆಗಿರುತ್ತೆ. ಸರ್ರು ಹರ್ಷವರ್ಧನ್ ಸರ್ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರಿಂದ ಧ್ರುವ ಸರಿಂದ ನನ್ನ ಎಲ್ಲ ಕಾಲೇಜ್ ಫೀಸ್ ಒಂದೇ ಸಲ ಸರಿಂದ ನನಗೆ ಬರುತ್ತೆ.